ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇರಾನ್ ನೆಲದಲ್ಲಿ ನಾಪತ್ತೆಯಾಗಿದ್ದ ತನ್ನ ಪೈಲಟ್ನನ್ನು ರಕ್ಷಿಸುವಲ್ಲಿ ಅಮೆರಿಕ ಕೊನೆಗೂ ಯಶಸ್ವಿಯಾಗಿದೆ. ಇದು ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ಸಾಹಸಮಯ ಕಾರ್ಯಾಚರಣೆ ಅಂತ ಸ್ವತಃ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಇರಾನ್ ಸೇನೆ ಕಣ್ಣಿಗೆ ಬೀಳದೆ ಇರಾನ್ನ ಅಪಾಯಕಾರಿ ಬೆಟ್ಟ ಗುಡ್ಡಗಳಲ್ಲಿ 2 ದಿನಗಳ ಕಾಲ ಬಚ್ಚಿಟ್ಟುಕೊಂಡಿದ್ದ ಆ ಪೈಲಟ್ನನ್ನು ಅಮೆರಿಕದ ಸ್ಪೆಷಲ್ ಫೋರ್ಸ್ ಕಮಾಂಡೋಗಳು ಸಿನಿಮಾ ಸ್ಟೈಲ್ನಲ್ಲಿ ಕಾಪಾಡಿಕೊಂಡು ಬಂದಿದ್ದಾರೆ. ಈ ರೋಚಕ ಆಪರೇಷನ್ನಲ್ಲಿ 100 ಕಮಾಂಡೋಗಳು, ಡಜನ್ಗಟ್ಟಲೆ ಫೈಟರ್ ಜೆಟ್ಗಳು ಮತ್ತು ಹೆಲಿಕಾಪ್ಟರ್ಗಳು ಭಾಗಿಯಾಗಿದ್ವು. ಹಾಗಾದ್ರೆ ಇರಾನ್ ಸೇನೆ ಬರೋಬ್ಬರಿ 60 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ದ ಆ ಪೈಲಟ್ನನ್ನು ಅಮೆರಿಕ ರಕ್ಷಿಸಿದ್ದು ಹೇಗೆ? ಆ ಸಾಹಸಮಯ ಆಪರೇಷನ್ನಲ್ಲಿ ಸಿಐಎ ಆಡಿದ ಆ ದೊಡ್ಡ ನಾಟಕ ಏನು? ಇದರ ಜೊತೆಗೆ ಇರಾನ್ನ ಅತಿದೊಡ್ಡ ಪೆಟ್ರೋಕೆಮಿಕಲ್ ಫ್ಯಾಕ್ಟರಿಯನ್ನ ಇಸ್ರೇಲ್ ಧ್ವಂಸ ಮಾಡಿದ್ದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ಈ ಯುದ್ಧದ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇರಾನ್ ನೆಲದಲ್ಲಿ ಸಿನಿಮಾ ಸ್ಟೈಲ್ ಆಪರೇಷನ್. ಸ್ನೇಹಿತರೆ, ಶುಕ್ರವಾರವಷ್ಟೇ ಅಮೆರಿಕದ F-15E ಮತ್ತು A-10 ಫೈಟರ್ ಜೆಟ್ಗಳನ್ನು ಇರಾನ್ ಹೊಡೆದುರುಳಿಸಿತ್ತು. ಇದರಲ್ಲಿ ಒಬ್ಬ ಪೈಲಟ್ನನ್ನು ತಕ್ಷಣ ರಕ್ಷಿಸಲಾಯಿತು. ಆದರೆ ಇನ್ನೋರ್ವ ವೆಪನ್ ಸಿಸ್ಟಮ್ ಆಫೀಸರ್ ಪ್ಯಾರಾಶೂಟ್ ಮೂಲಕ ಇರಾನ್ನ ಬೆಟ್ಟ ಗುಡ್ಡಗಳಲ್ಲಿ ಇಳಿದು ನಾಪತ್ತೆಯಾಗಿದ್ದ. ಈತನನ್ನ ಹಿಡಿಯಲು ಇರಾನ್ ಸೇನೆ ಜಾಲಾಡ್ತಿತ್ತು. ಪೈಲಟ್ ಸುಳಿವು ಕೊಟ್ಟವರಿಗೆ 66,000 ಅಮೆರಿಕನ್ ಡಾಲರ್ ಅಂದರೆ ಸುಮಾರು 60 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಿತ್ತು ಇರಾನ್. ಪೈಲಟ್ ಬಳಿ ಇದ್ದಿದ್ದು ಕೇವಲ ಒಂದೇ ಒಂದು ಪಿಸ್ತೂಲ್ ಮತ್ತು ಸಂಪರ್ಕ ಸಾಧನ ಮಾತ್ರ. ಈತನನ್ನ ರಕ್ಷಿಸಲು ಶನಿವಾರ ರಾತ್ರಿ ಅಮೆರಿಕದ ನೇವಿ ಸೀಲ್ ಟೀಮ್ 6 ಕಮಾಂಡೋಗಳು ಕತ್ತಲಲ್ಲಿ ಇರಾನ್ ನೆಲಕ್ಕೆ ಎಂಟ್ರಿ ಕೊಟ್ಟಿದ್ರು. ಸಿಐಎ ಹೇಳಿದ ಆ ಮಾಸ್ಟರ್ ಪ್ಲಾನ್ ಸುಳ್ಳು. ಪೈಲಟ್ ಎಲ್ಲಿದ್ದಾನೆ ಅನ್ನೋದನ್ನ ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎ ಪತ್ತೆ ಹಚ್ಚಿತ್ತು. ಆದರೆ ಇರಾನ್ ಸೇನೆಯನ್ನ ದಾರಿ ತಪ್ಪಿಸಲು ಸಿಐಎ ಒಂದು ದೊಡ್ಡ ಸುಳ್ಳು ಸುದ್ದಿಯನ್ನ ಹಬ್ಬಿಸಿತು. ನಾವು ಈಗಾಗಲೇ ಪೈಲಟ್ನನ್ನ ರಕ್ಷಣೆ ಮಾಡಿದ್ದು, ರಹಸ್ಯವಾಗಿ ವಾಹನಗಳ ಮೂಲಕ ಇರಾನ್ ಗಡಿ ದಾಟಿಸ್ತಾ ಇದ್ದೀವಿ ಅಂತ ನಕಲಿ ಮಾಹಿತಿ ಹರಿಬಿಡ್ತು. ಇದನ್ನು ನಂಬಿದ ಇರಾನ್ ಸೇನೆ ಆ ಕಡೆ ಗಮನ ಹರಿಸಿದಾಗ ಇತ್ತ ಅಮೆರಿಕದ ಕಮಾಂಡೋಗಳು ಪೈಲಟ್ ಬಳಿ ತಲುಪಿದ್ರು. ಈ ವೇಳೆ ಗುಂಡಿನ ಚಕಮಕಿ ಕೂಡ ನಡೆಯಿತು. ಅಮೆರಿಕದ A-10 ಫೈಟರ್ ಜೆಟ್ಗಳು ಆಗಸದಿಂದ ಗುಂಡಿನ ಮಳೆಗರೆದು ಇರಾನ್ ಪಡೆಯನ್ನ ಹಿಮ್ಮೆಟ್ಟಿಸಿದ್ವು. ಅಂತಿಮವಾಗಿ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳ ಮೂಲಕ ಪೈಲಟ್ನನ್ನ ಸುರಕ್ಷಿತವಾಗಿ ಕುವೈತ್ಗೆ ಕರೆತರಲಾಯಿತು. ನಮ್ಮ ಒಬ್ಬನೇ ಒಬ್ಬ ಸೈನಿಕನಿಗೂ ಗಾಯವಾಗದೆ ಪೈಲಟ್ನನ್ನ ರಕ್ಷಿಸಿದ್ದೀವಿ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಪೆಟ್ರೋಕೆಮಿಕಲ್ ಹಬ್ ಧ್ವಂಸ, ಇಸ್ರೇಲ್ ಭಾರೀ ದಾಳಿ. ಇನ್ನೊಂದೆಡೆ ಶನಿವಾರ ರಾತ್ರಿ ಇಸ್ರೇಲ್ ಪಡೆಗಳು ಇರಾನ್ನ ನೈಋತ್ಯ ಭಾಗದಲ್ಲಿರುವ ಅತಿದೊಡ್ಡ ಮಹಶಹರ್ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಮೇಲೆ ಭಾರೀ ಬಾಂಬ್ ದಾಳಿ ನಡೆಸಿದೆ. ಈ ಕಾಂಪ್ಲೆಕ್ಸ್ ಇರಾನ್ ಆರ್ಥಿಕತೆಯ ಬೆನ್ನೆಲುಬಾಗಿತ್ತು. ಪ್ರತಿ ವರ್ಷ 72 ಮಿಲಿಯನ್ ಟನ್ ಕೆಮಿಕಲ್ ಉತ್ಪಾದಿಸುವ ಹಾಗೂ ಇರಾನ್ಗೆ ವಾರ್ಷಿಕ 10 ರಿಂದ 15 ಬಿಲಿಯನ್ ಡಾಲರ್ ಆದಾಯ ತಂದುಕೊಡುವ ಈ ಬೃಹತ್ ಫ್ಯಾಕ್ಟರಿಯನ್ನ ಇಸ್ರೇಲ್ ಉಡೀಸ್ ಮಾಡಿದೆ. ಇದು ಇರಾನ್ನ ಮನಿ ಮಷಿನ್ ಆಗಿತ್ತು. ಇದರಿಂದಲೇ ಅವರು ನಮಗೆ ಹೊಡೆಯಲು ಮಿಸೈಲ್ ತಯಾರಿಸ್ತಾ ಇದ್ರು ಅಂತ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಹೇಳಿದ್ದಾರೆ. ಈ ದಾಳಿಯಲ್ಲಿ 5 ಜನ ಸಾವನ್ನಪ್ಪಿದ್ದು 170ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಈ ಫ್ಯಾಕ್ಟರಿಯನ್ನ ಮತ್ತೆ ಕಟ್ಟಲು ಕನಿಷ್ಠ 2 ವರ್ಷ ಬೇಕು ಅಂತ ಇರಾನ್ ಅಧಿಕಾರಿಗಳೇ ಒಪ್ಪಿಕೊಂಡಿದ್ದಾರೆ. ಇರಾನ್ ಅಮೆರಿಕ ಎಚ್ಚರಿಕೆ, ಪರಮಾಣು ಸ್ಥಾವರಕ್ಕೂ ಬಿತ್ತು ಬಾಂಬ್. ಇದರ ಜೊತೆಗೆ ಇರಾನ್ನ ಏಕೈಕ ಪರಮಾಣು ಸ್ಥಾವರ ಬುಷೆಹರ್ ಬಳಿಯೂ ಬಾಂಬ್ ದಾಳಿಯಾಗಿದೆ. ಇದರಿಂದ 198 ರಷ್ಯನ್ ಅಧಿಕಾರಿಗಳನ್ನ ಅಲ್ಲಿಂದ ಸ್ಥಳಾಂತರಿಸಲಾಗಿದೆ. ಈ ಯುದ್ಧದ ನಡುವೆ ಅಮೆರಿಕದಲ್ಲಿ ವಾಸಿಸ್ತಾ ಇದ್ದ ಇರಾನ್ನ ಮಾಜಿ ಜನರಲ್ ಖಾಸಿಂ ಸುಲೈಮಾನಿ ಅವರ ಸಂಬಂಧಿಕರನ್ನ ಅಮೆರಿಕ ಬಂಧಿಸಿ ಅವರ ಗ್ರೀನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದೆ. ಇತ್ತ ಅಮೆರಿಕಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿರೋ ಇರಾನ್, ನಾವು ತಲೆಬಾಗೋದಿಲ್ಲ, ಯುಎಸ್ನ ಈ ದಾಳಿಗಳಿಗೆ ಬೃಹತ್ ಸರ್ಪ್ರೈಸ್ ಮೂಲಕ ತಿರುಗೇಟು ನೀಡ್ತೀವಿ ಅಂತ ಗುಡುಗಿದೆ. ಸ್ನೇಹಿತರೆ, ಇರಾನ್ ನೆಲದೊಳಗೆ ನುಗ್ಗಿ ಪೈಲಟ್ನನ್ನ ರಕ್ಷಿಸಿದ ಅಮೆರಿಕದ ಈ ಆಪರೇಷನ್ ಬಗ್ಗೆ ನೀವೇನು ಹೇಳ್ತೀರಿ? ಇರಾನ್ನ ಆರ್ಥಿಕತೆಯನ್ನೇ ಬುಡಮೇಲು ಮಾಡ್ತಿರುವ ಇಸ್ರೇಲ್ ಮತ್ತು ಅಮೆರಿಕದ ದಾಳಿಗಳಿಗೆ ಇರಾನ್ ಹೇಗೆ ತಿರುಗೇಟು ನೀಡಬಹುದು? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಜಾಗತಿಕ ವಿದ್ಯಮಾನಗಳ ಬಗ್ಗೆ ಆಸಕ್ತಿ ಇರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.